ಕಾರ್ಟೂನ್ ಎಕ್ಸ್ ಕಾರ್ಟೂನ್ ಎಕ್ಸ್. ಈ ಕತೆ ಭೂಪಾಲ್ ಅನ್ನೋ ಒಂದು ನಗರದಲ್ಲಿ ನಡೆದಿರೋ ಕತೆ. ಅಲ್ಲಿ ಒಂದು ಹಾಸ್ಟೆಲ್ ಇತ್ತು. ಅಲ್ಲಿ ತುಂಬಾ ಮಕ್ಕಳು ಇರ್ತಿದ್ರು. ಆ ಹಾಸ್ಟೆಲ್ ಸೀನಿಯರ್ ಹುಡುಗರ ಹಾಸ್ಟೆಲ್. ಆ ಹಾಸ್ಟೆಲ್ ಸಿಟಿಯಿಂದ ದೂರ ಮತ್ತೆ ಕಾಡಿಗೆ ಹತ್ರ ಇರ್ತಿತ್ತು. ಆಕಸ್ಮಿಕವಾಗಿ ಒಂದಿನ ಅದೇ ಹಾಸ್ಟೆಲ್ ಇರುವ ಒಬ್ಬ ರಾಜು ಅನ್ನೋ ಹುಡುಗ ಮಾಯ ಆಗಿದ್ದ. ರಾಜುಗೆ 2 ಬೆಸ್ಟ್ ಫ್ರೆಂಡ್ಸ್ ಇದ್ರು. ಅವರು ಪ್ರಿನ್ಸಿಪಲ್ ಹತ್ರ ರಾಜು ಮಾಯ ಆಗಿದ್ ಬಗ್ಗೆ ಕಂಪ್ಲೇಂಟ್ ಮಾಡ್ತಾರೆ. ಆಗ ಪ್ರಿನ್ಸಿಪಲ್ ಅವ್ರು ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಮಾಡ್ತಾರೆ. ಪೊಲೀಸ್ ಮತ್ತೆ ಪ್ರಿನ್ಸಿಪಲ್ ಸರ್ ಅಲ್ಲೇ ಅಕ್ಕಪಕ್ಕದಲ್ಲಿರೋ ಜಾಗದಲ್ಲಿ ಹುಡುಕ್ತಾರೆ. ಆದ್ರೆ ರಾಜು ಎಲ್ಲೂ ಸಿಗಲ್ಲ. ರಾಜುಗೆ ಶ್ಯಾಮ್ ಮತ್ತು ಕಪಿಲ್ ಅಂತ 2 ಫ್ರೆಂಡ್ಸ್ ಇದ್ರು. ಅದ್ರಲ್ಲಿ ಶ್ಯಾಮ್ ರಾಜುವಿನ ಬೆಸ್ಟ್ ಫ್ರೆಂಡ್. ರಾಜು ಕಳ್ದೋದ್ಮೇಲೆ ಅವನ್ಗೆ ತುಂಬಾ ದುಃಖ ಆಯ್ತು. ಯಾವಾಗ್ಲೂ ರಾಜು ಬಗ್ಗೆನೆ ಯೋಚನೆ ಮಾಡ್ತಾ ಇರ್ತಿದ್ದ. ಅವ್ರ 3 ಜನ ಹಾಸ್ಟೆಲ್ ಇಂದ 2 ಕಿಲೋಮೀಟರ್ ದೂರದಲ್ಲಿ ಕೋಚಿಂಗ್ ಕ್ಲಾಸ್ಗೆ ಹೋಗಿ ಬರ್ತಿದ್ರು. 2 ಫ್ರೆಂಡ್ಸ್ ರೋಡ್ ಮೇಲೆ ಸೈಕಲ್ ಇಂದ ಹಾಸ್ಟೆಲ್ಗೆ ಹೋಗ್ತಿದ್ರು. ರೋಡಿನ 2 ಕಡೆ ಕಾಡು ಮತ್ತೆ ತುಂಬಾ ಕತ್ಲಾಗಿತ್ತು. ಅದು ಚಳಿಗಾಲ. ಸಾಯಂಕಾಲ 6 ಗಂಟೆ ಆಗಿತ್ತು. 4 ದಿಕ್ಕಲ್ಲೂ ಚಳಿ ಮತ್ತೆ ಮಂಜು ಸೇರಿತ್ತು. ಕೋಚಿಂಗ್ ಕ್ಲಾಸ್ ಮುಗ್ದಿದ ತಕ್ಷಣ ಕಪಿಲ್ ಮತ್ತೆ ಶ್ಯಾಮ್ ಹಾಸ್ಟೆಲ್ ಕಡೆ ಸೈಕಲ್ ಹೊಡ್ಸ್ಕೊತಾ ಬರ್ತಾ ಇದ್ರು. ಸ್ವಲ್ಪ ದೂರ ಮಾತ್ರ ಹೋಗಿರ್ತಾರೆ. ಅಷ್ಟ್ರಲ್ಲೇ ಕಾಡಲ್ಲಿ ನಾಯಿ ಕಿರ್ಚೋ ಶಬ್ದ ಕೇಳಿಸ್ಬರುತ್ತೆ. ನಾಯಿ ತುಂಬಾ ಭಯಂಕರವಾಗಿ ಕಿರ್ಚ್ತಿತ್ತು. ಯಾರೋ ಅದನ್ನ ಹೊಡಿತಿದ್ದಂಗೆ ಕಿರ್ಚ್ತಿತ್ತು. ಮತ್ತೆ ಕಾಡಲ್ಲಿ ತುಂಬಾ ಭಯಂಕರವಾದ ಶಬ್ದ ಎಲ್ಲ ಕೇಳಿಸ್ತಿತ್ತು. ಶ್ಯಾಮ್, ಈ ಸಂಜೆಯಿಂದ ಒಂಥರ ಅನಿಸ್ತಾ ಇದೆ. ಮತ್ತೆ ಈ ನಾಯಿ ಯಾಕೆ ಬೊಗಳ್ತಾ ಇದೆ? ಕಾಡಲ್ಲಿ ಯಾರಾದ್ರೂ ಇದಾರ ಹಾಗಾದ್ರೆ? ಹಾ ಕಪಿಲ್, ಕಾಡಲ್ಲಿ ಕಳ್ಳರು ಕಾಕರು ಇರಬಹುದು. ಈ ಕಾಡಲ್ಲಿ ಒಂದು ಹಳೆ ಆತ್ಮ ಇದೆ ಅಂತ ನಾನು ಕೇಳಿದ್ದೆ. ಮತ್ತೆ ನೋಡು, ಭಯ ಆಗುವಂತ ಸದ್ದು ಬೇರೆ ಕೇಳಿಸ್ತಾ ಇದೆ. ಅವರಿಬ್ರು ಇನ್ನ ಸ್ಪೀಡ್ ಆಗಿ ಓಡಿಸೋದು ಶುರು ಮಾಡಿದ್ರು. ಅದೇ ಸಮಯದಲ್ಲಿ ಒಂದು ಆಶ್ಚರ್ಯವಾದ ವಿಷಯ ನಡೆಯುತ್ತೆ. ರಾಜು ತುಂಬಾ ವೇಗವಾಗಿ ಸೈಕಲ್ ಓಡಿಸ್ತಾ ಹೋಗೋದು ಅವ್ರಿಗೆ ಕಾಣಿಸುತ್ತೆ. ರಾಜು ನಿಂತ್ಕೋ, ನಿಂತ್ಕೋ, ರಾಜು ನಿಂತ್ಕೋ, ಎಲ್ಲಿ ಹೋಗ್ತಾ ಇದೀಯಾ? ಅರೆ ಮಾತ್ ಕೇಳು ರಾಜು. ರಾಜು ನಿಲ್ಲೇ ಇಲ್ಲ. ಕಾಡ್ ಕಡೆಗೆ ಬೇರೆ ಹೋದ ಅವನು. ಬಹುಶಃ ಏನಾದ್ರೂ ಕಷ್ಟದಲ್ಲಿರ್ಬೋದಾ? ಕಪಿಲ್, ನನ್ಗನ್ಸುತ್ತೆ ರಾಜು ಏನೋ ಕಷ್ಟದಲ್ಲಿರ್ಬೋದು ಅಂತ. ನಡಿ, ನಾವು ಹೋಗಿ ಸಹಾಯ ಮಾಡೋಣ. ಶ್ಯಾಮ್, ನೀನ್ ಹೇಳೋದ್ರಲ್ಲಿ ಸತ್ಯ ಇದೆ. ರಾಜು ಏನೋ ಕಷ್ಟದಲ್ಲಿದ್ದಾನೆ. ಹಾಗಿದ್ರೆ ಅವ್ನು ನಿಲ್ತಾನೆ, ಬಾ. ಅವರು ಕಾಡೊಳಗಡೆ ಹೋಗೋ ಶುರು ಮಾಡ್ತಾರೆ. ಕಾಡಿನ 4 ದಿಕ್ಕಿನಲ್ಲೂ ಚಳಿ ಮಂಜು ಎಲ್ಲ ಸೇರಿರುತ್ತೆ. ಇಬ್ರು ಸೈಕಲ್ ತಗೊಂಡು ಕಾಡೊಳಗಡೆ ಹೋಗ್ತಾರೆ. ಅವ್ರ ಕಾಲೆಜ್ಜೆ ಶಬ್ದ ಜೊತೆ ಗಾಳಿ ಎಲೆ ಶಬ್ದ ಭಯಂಕರವಾಗಿತ್ತು. ಆ ಜಾಗನೂ ತುಂಬಾ ಭಯಂಕರವಾಗಿತ್ತು. ಕಪಿಲ್, ಈ ಕಾಡು ತುಂಬಾ ಭಯಂಕರವಾಗಿದೆ. ನೀನು ಜೊತೆಗೆ ಇರು. ನೋಡು, ಅಲ್ಲೊಂದು ಮನೆ ಕಾಣಿಸ್ತಿದೆ. ಬಹುಶಃ ರಾಜು ಇಲ್ಲೇ ಇರ್ಬೋದಾ? ನಡಿ ನೋಡೋಣ. ಅವರು ಆ ಗುಡಿಸಲೊಳಗಡೆ ಹೋಗಿದ ತಕ್ಷಣ ಭಯದಿಂದ ಕಿರ್ಚಕ್ ಶುರು ಮಾಡ್ತಾರೆ. ಶ್ಯಾಮ್, ಈ ಮನೆಯಲ್ಲಿ ಏನು ಎಲುಬುಗಳೆಲ್ಲ ಈ ರೀತಿಯಾಗಿ ಬಿದ್ದಿವೆ. ನಾವಿಲ್ಲಿಂದ ಬೇಗ ಹೋಗ್ಬೇಕು. ನನ್ಗ್ಯಾಕೋ ಇದು ಸರಿ ಕಾಣಿಸ್ತಿಲ್ಲ. ಭಯದಿಂದ ಇಬ್ರು ಓಡಕ್ ಶುರು ಮಾಡ್ತಾರೆ. ಆಗ ಅಲ್ಲಿರೋ ಒಂದ್ ಕಲ್ ಮೇಲೆ ಸ್ಲಿಪ್ ಆಗಿ ಕಪಿಲ್ ಕೆಳಗಡೆ ಬೀಳ್ತಾನೆ. ಮೇಲೆ ಎದ್ದು ನೋಡ್ತಾನೆ. ಅವತ್ತು ಅವ್ನ್ ನೋಡಿದ್ದನ್ನ ಅವನ್ ಕೈಯಲ್ಲಿ ನಂಬಕ್ಕೆ ಆಗಿಲ್ಲ. ರಾಜುವಿನ ಶರೀರ ಭೂಮಿಯೊಳಗಡೆ ಇತ್ತು. ಅವನ ತಲೆ ಮಾತ್ರ ಆಚೆ ಕಾಣಿಸ್ತಿತ್ತು. ಅವನ್ ಕಣ್ಣು ಆಚೆ ಬೇರೆ ಬಂದಿತ್ತು. ಕೂದ್ಲೆಲ್ಲ ರಕ್ತ ತುಂಬಿತ್ತು. ಅದ್ ನೋಡಿದ ತಕ್ಷಣ ಅವನ್ಗೆ ಕೈ ಕಾಲು ಓಡಿಲ್ಲ. ಅವನ್ ಶಕ್ತಿಯೆಲ್ಲ ಉಪಯೋಗ ಮಾಡಿ ಕಿರ್ಚಕ್ ಶುರು ಮಾಡ್ತಾನೆ. ಶ್ಯಾಮ್, ಬೇಗ ಓಡ್ಬಾ, ನೋಡು ಏನಿದೆ ಇಲ್ಲಿ ಅಂತ. ಕಪಿಲ್, ಏನಾಯ್ತು? ಯಾಕೆ ಕೂಕೊಳ್ತಿದ್ಯಾ? ಶ್ಯಾಮ್ ಓಡ್ ಬಂದ್ ನೋಡಿ ಗಾಬರಿಯಲ್ಲಿ ಶಾಕ್ ಆಗಿ ನಿಂತ್ಕೋತಾನೆ. ಸ್ವಲ್ಪ ಹೊತ್ತಾದ್ಮೇಲೆ ಗಾಳಿ ತುಂಬಾ ಜೋರಾಗಿ ಬರ್ತಿತ್ತು. ಆಗ ಅಲ್ಲಿರೋ ದೆವ್ವ ಎಲ್ಲ ಅವ್ರ ಮುಂದೆ ಬಂದು ನಿಂತ್ಕೋತು. 4 ಕಡೆಯಿಂದ ತುಂಬಾ ಭಯಂಕರವಾದ ಶಬ್ದ ಕೇಳಿಸ್ತಾನೇ ಇರ್ತಿತ್ತು. ಕಪಿಲ್, ಒಟ್ಟೊಟ್ಟಿಗೆ ಇಷ್ಟೊಂದು ಆತ್ಮಗಳ ನಾನು ಯಾವತ್ತೂ ಈ ರೀತಿಯಾಗಿ ನೋಡಿರ್ಲಿಲ್ಲ. ಇವತ್ ನಮ್ ಸಾವು ನಿಶ್ಚಿತ. ಕಿರ್ಚ್ತಿದೆ, ಅಳ್ತಿದೆ, ನಗ್ತಾ ಇದೆ. ತುಂಬಾನೇ ಭಯಂಕರವಾಗಿತ್ತು. ಇಬ್ಬರಿಗೂ ಏನನ್ಸ್ತಂದ್ರೆ ಇನ್ಮೇಲೆ ನಾವು ಸತ್ತೋಗ್ತೀವಿ ಅಂತ. ಆಮೇಲೆ ಆ ಆನ್ಮ ಕಪಿಲ್ ಹತ್ರ ಬಂತು. ಓ ದೇವ್ರೆ, ನಮ್ಮನ್ನ ಕಾಪಾಡು, ನಮ್ಮನ್ನ ರಕ್ಷಿಸು. ಆಗ ಸಡನ್ ಆಗಿ ಏನೋ ಒಂದು ಬೆಂಕಿ ಬಂದು ಆತ್ಮ ಮೇಲೆ ಹೋಗಿ ಬೀಳುತ್ತೆ. ಈ ಬೆಂಕಿ ಕಪಿಲ್ ಹಾಕೊಂಡಿರುವ ಒಂದು ಲಾಕೆಟ್ ಇಂದ ಬರ್ತಿತ್ತು.
ಮತ್ತೆ ಆ ಆತ್ಮಗಳು ಬೆಂಕಿಯಲ್ಲಿ ಸುಡ್ತಿದ್ವು. ಕಪಿಲ್, ಬೇಗ ಓಡು ಇಲ್ಲಿಂದ. ಇಬ್ರು ಅಲ್ಲಿಂದ ತಪ್ಸ್ಕೊಂಡ್ ಬಂದು ಫುಲ್ ಸ್ಪೀಡಲ್ಲಿ ಸೈಕಲಲ್ಲಿ ಹಾಸ್ಟೆಲ್ಗೆ ಹೋಗಕ್ ಶುರು ಮಾಡ್ತಾರೆ. ಹಾಸ್ಟೆಲ್ಗೆ ಹೋಗಿದ ತಕ್ಷಣ ಸ್ವಲ್ಪ ಸಮಾಧಾನ ಮಾಡ್ಕೊಂಡ್ರು. ಅವ್ರಿಬ್ರು ಭಯ ಪಡ್ತಿರೋದ್ ನೋಡಿ ಪ್ರಿನ್ಸಿಪಲ್ ಹೇಳ್ತಾರೆ, ಕಪಿಲ್, ಏನಾಯ್ತು? ನೀವ್ಯಾಕೆ ಇಬ್ರು ಇಷ್ಟೊಂದು ಭಯ ಪಟ್ಕೊಂಡಿದ್ದೀರಾ? ಮತ್ತೆ ಯಾಕೆ ಇಬ್ರು ಸುಸ್ತಾಗಿದ್ದೀರಾ? ಸರ್, ನಾವು ರಾಜು ಕಾಡಿನ ಕಡೆಗೆ ಹೋಗ್ತಾ ಇರೋದನ್ನ ನೋಡಿದ್ವಿ. ಮತ್ತೆ ನಾವು ಕಾಡಿಗೆ ಹೋಗಿ ನೋಡಿದ್ರೆ ರಾಜು ನೆಲದ ಮೇಲೆ ಬಿದ್ದಿದ್ದ. ಮತ್ತೆ ನಮ್ಮನ್ನ ಆತ್ಮಗಳು ಸುತ್ತುವರೆದಿತ್ತು. ತುಂಬಾ ಕಷ್ಟದಿಂದ ಜೀವ ಉಳಿಸ್ಕೊಂಡು ಬಂದಿದ್ದೀವಿ. ಮಕ್ಕಳೇ, ನಿಮಗೇನೋ ಭ್ರಮೆ ಆಗಿದೆ. ಹೋಗಿ ಈಗ ನಡೀರಿ ನಿಮ್ಮ ರೂಮ್ಗಳಿಗೆ. ನಾಳೆ ಈ ಬೆಳಗ್ಗೆ ಪೊಲೀಸವ್ರಿಗೆ ಸೂಚನೆ ಕೊಡೋಣ, ಮತ್ತೆ ಕಾಡಲ್ಲಿ ಹುಡುಕ್ಸೋಣ. ಮತ್ತೆ ರಾಜು ಅಲ್ಲಿದ್ರೆ ಖಂಡಿತ ಸಿಗ್ತಾನೆ. ಅವತ್ ರಾತ್ರಿ ಅವ್ರಿಬ್ರಿಗೂ ನಿದ್ದೆನೇ ಬಂದಿಲ್ಲ. ಅಲ್ಲಿ ನಡೆದಿದ್ದ ಎಲ್ಲಾ ವಿಷಯದ ಬಗ್ಗೆ ಅವರಿಬ್ರು ಯೋಚನೆ ಮಾಡ್ತಾ ಕೂತಿದ್ರು. ಮಾರನೇ ದಿನ ಬೆಳಗ್ಗೆ ಅವರು ರಾಜುನ ನೋಡ್ತಾರೆ. ಇಬ್ರು ತುಂಬಾನೇ ಸಂತೋಷ ಪಡ್ತಾರೆ. ಏನಾದ್ರೂ ಪರವಾಗಿಲ್ಲ, ಆದ್ರೆ ಕೊನೆಯಲ್ಲಿ ರಾಜು ನಮ್ಗ್ ಸಿಕ್ಕ ಅಲ್ವಾ? ಇಂತಹ ಅದ್ಭುತವಾದ ಸ್ಟೋರೀಸ್ ನೋಡಕ್ಕೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ ಪ್ರೆಸ್ ಮಾಡೋದು ಮರೆತೋಗ್ಬೇಡಿ.